ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ವಿಡಿಯೋ ನಮ್ಮ ಟ್ರಿಪ್ಪಿದ್ದು ಲಾಸ್ಟ್ ವಿಡಿಯೋ. ಒಂದು ಸಲ ವಿಡಿಯೋ ರೂಮನ್ನು ತೋರಿಸಿ ಬಿಡೋಣ ಅಂತ ಅಂದ್ಕೊಂಡೆ. ನಿನ್ನೆ ನಾನು ಅರ್ಜೆಂಟಲ್ಲಿ ತೋರಿಸಿದ್ದೆ ಅಲ್ಲ, ಲೈಟ್ಸ್ ಹಾಕಿಲ್ಲ ಆಗ್ಬೋದಾ, ಹೋಗಿ ಎಲ್ಲರೂ ಕೆಳಗೆ ಹೋಗಿ ಆಗಿದೆ. ಅದರ ನಂತರ ಅಂದ್ಕೊಂಡೆ ಒಂದು ಸಲ ವಿಡಿಯೋ ಮಾಡಿ ಬಿಡೋಣ ಅಂತ ಹೇಳಿ ಮಾಡಿದ್ದೆ. ಅವರು ಎಕ್ಸ್ಟ್ರಾ ಬೆಡ್ ಆದರೆ 500 ಅಂತ ಹೇಳಿದರು. ನಾವು ಎಕ್ಸ್ಟ್ರಾ ಬೆಡ್ ಏನು ತೊಗೊಂಡಿಲ್ಲ, ನಮಗೆ ಸಾಕಾಯಿತು ಎಲ್ಲರಿಗೂ ಕೂಡ. 2 ಬೆಡ್ರೂಮು, ಒಂದು ಕಿಚನ್, ಒಂದು ಹಾಲು, ಒಂದು ಡೈನಿಂಗ್ ಏರಿಯಾ ಉಂಟು. ಆರಾಮಾಗಿ 3,500 ಕಣ್ಣು ಮುಚ್ಚಿ ಕೊಡ್ಬೋದು. ಆನ್ ಸೀಸನ್ ಮೀನ್ಸ್ ಸಂಡೇ ಎಲ್ಲ ಆದರೆ 5,500 ಅಂತೆ. ರೂಮಿದು ಹೆಸರು ಬಂದರು, ಒಂದೇ ಹೋಮ್ ಸ್ಟೇದು ಹೆಸರು ಬಂದು ಟ್ರಿನಿಟಿ ಹೋಮ್ ಸ್ಟೇ ಅಂತ ಹೇಳಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗತ್ತೆ. ಚೆನ್ನಾಗಿ ಉಂಟು. ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಹೋಗ್ಬೋದು ಆರಾಮಾಗಿ. ಕಾಲ್ ಮಾಡಿಯೇ ಹೋಗಿ. ಸೊ ಪ್ರೈಸಸ್ ಚೇಂಜ್ ಆಗ್ತಾ ಇರುತ್ತೆ ಅಂತ ಆಯ್ತಲ್ಲ. ಸೊ ಇವತ್ತು ನಾವು ಬಂದು ಹೊರಡಿರೋದು ಮನೆಗೆ, ಬಟ್ ಆನ್ ದ ವೇ ನಾವು ಕವರ್ ಮಾಡ್ತಾ ಹೋಗ್ತೀವಿ ಪ್ಲೇಸಸನ್ನು. ಸೊ ಇವತ್ತು ನಾವು ಹೋಗ್ತಾ ಇರೋದು ದೊರ್ನಹಳ್ಳಿ ಚರ್ಚಿಗೆ. ಈ ಮೊದಲು ಕೂಡ ನಾನು ದೊರ್ನಹಳ್ಳಿಗೆ ಬಂದಿದ್ದೀನಿ. ನನಗೆ ಇಲ್ಲಿ ಇಷ್ಟು ಖುಷಿ ಆಗೋದೇನೆಂದರೆ, ಇದೊಂದು ಹಳ್ಳಿ ಪ್ರದೇಶ. ಖುಷಿ ಆಗುತ್ತೆ ಅಂದರೆ ಇಲ್ಲಿ ನೋಡಿ, ಸನ್ಫ್ಲವರ್ ಏನು ತೆಗಿತಾ ಇದ್ರು, ಅದರದ್ದು ಒಂದು ವಿಡಿಯೋ ಮಾಡಿದ್ದು ನಾವು. ನೆಲಕಡಲೆ ಅದೆಲ್ಲ ಆಗುತ್ತೆ. ನಾವು ಲಾಸ್ಟ್ ಬರುವಾಗ ಎಲ್ಲ ಅಕ್ಟೋಬರಲ್ಲಿ ಬಂದದ್ದು. ಆಗ ನಮಗೆ ನೆಲಕಡಲೆ ಎಲ್ಲ ಒಳ್ಳೆಯದು ಸಿಕ್ಕಿತ್ತು. ಈ ಸಲ ಏನಿರಲಿಲ್ಲ, ಟೊಮೆಟೊ ಎಲ್ಲ ತುಂಬ ಇತ್ತು. ಬಟ್ ತುಂಬ ಕಡೆ ಟೊಮೆಟೋಸ್ಗಳನ್ನು ಹಣ್ಣಾದರೂ ಕೂಡ ತೆಗಿತಾನೆ ಇರಲಿಲ್ಲ. ಮೇ ಬಿ ರೇಟ್ ಇಲ್ಲ ಇರ್ಬೋದು, ತೆಗ್ದದ್ದಕ್ಕೆ ಸುಮ್ಮನೆ ತೆಗ್ದವರಿಗೇ ಸ್ಯಾಲ್ರಿ ಕೊಡಬೇಕಾಗತ್ತೆ ಅಂತ ಹೇಳಿ ತೆಗ್ದಿಲ್ಲ, ಏನೋ ಗೊತ್ತಿಲ್ಲ. ಹೊಟ್ಟೆ ಉರಿ ಆಗ್ತಾ ಇತ್ತು. ನೋಡಿದವರಿಗೆ ನಮಗೇ ಹೊಟ್ಟೆ ಉರಿಯೋದಾದರೆ ತೆಗಿಯದೆ ಅವರಿಗೆ ಎಷ್ಟು ಹೊಟ್ಟೆ ಉರಿ ಆಗ್ಬೋದು ಪಾಪ. ಸೊ ನಾವು ಬಂದು ಚರ್ಚ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ಇದು ಸೈಂಟ್ ಆಂಟನಿಯ ಚರ್ಚ್, ಗೊತ್ತಿಲ್ಲದವರಿಗೆ. ನನಗೆ, ಮಗನಿಗೆ ಮತ್ತು ನಮಗೆಲ್ಲರಿಗೂ ಬರಬೇಕಿತ್ತು. ನಾವೆಲ್ಲರೂ ಆಲ್ರೆಡಿ ಬಂದಿದ್ದೀವಿ, ಬಟ್ ನಮ್ಮದು ಒಂದು ಆನ್ ದ ವೇ ವಿಸಿಟ್ ಆಗ್ತದೆ ಅಂತ ಹೇಳಿ ಬಂದ್ವಿ. ಇಲ್ಲಿ ಕೂಡ ಸೇಮ್ ಒಂದು ಗದ್ದೆ ಉಳುವಾಗ ಅವರಿಗೆ ಸ್ಟ್ಯಾಚು ಸಿಕ್ಕಿದ್ದು. ಸೊ ಆ ಸ್ಟ್ಯಾಚು ಒಂದು ಒಳ್ಳೆಯದೇನೆಂದರೆ, ಅವ್ರು ಹೇಗುಂಟು ಹಾಗೆಯೇ ಇಟ್ಟಿದ್ದಾರೆ. ಸೊ ಅದೊಂದು ನನಗೆ ಖುಷಿಯಾಗುತ್ತೆ. ನನಗೆ ಸ್ಟ್ಯಾಚುಸ್ಗಳಿಗೆ ಪೇಂಟ್ ಮಾಡಿ ಬಿಟ್ಟರೆ, ಅಂದರೆ ಸಿಕ್ಕ ಸ್ಟ್ಯಾಚುಸ್ಗಳಿಗೆ ಪೇಂಟ್ ಮಾಡಿದರೆ ಅಷ್ಟೇನು ಇಷ್ಟ ಆಗಲ್ಲ. ಅದು ಹೇಗಿದೆ ಹಾಗೆಯೇ ಇಟ್ಟಿದ್ರೆ ಒಂದು ಅದರದ್ದು ಚೆಂದ ಹೋಗಿರಲ್ಲ ಅಂತ ಹೇಳಿ. ಇದು ತುಂಬ ಮಿರೇಕಲ್ ಆಗಿರೋದು ಚರ್ಚ್. ನನಗೇ ಆಗಿದೆ. ನನ್ನ ಮದುವೆ ಮೊದಲು ನಾನೊಂದು ಸಲ ಬಂದಾಗ ಹೀಗೇ, ನಾನೇನು ಬೇಡಿರಲಿಲ್ಲ ನನಗೆ ಇದೇ ಬೇಕು ಅಂತ ಹೇಳಿ. ನಾವು ಕಸಿನ್ಸ್ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಅಂದರೆ ಕಸಿನ್ಸ್ ಜೊತೆಗೆ ಬಂದದ್ದು ನಾನು. ಆಗ ನಾನು ಹೇಳಿದ್ದೆ, ನನಗೆ ಫಿಕ್ಸ್ ಆದ ಹುಡುಗ ಹೇಳ್ತಾ ಇದ್ದ, ನಾನೊಂದು ಸೆಕೆಂಡ್ ಹ್ಯಾಂಡ್ ಕಾರಾದರೂ ತೊಗೊಳ್ಬೇಕು ಅಂತ ಹೇಳಿ. ಅವ್ರ ಹತ್ರ ಕಾರ್ ಇಲ್ಲ ಅಂತೆ, ರೋಸಿಗೆಲ್ಲ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ನೋಡೋದು ಮುಂದೆ ಏನಾಗತ್ತೆ ಅಂತ ಹೇಳಿದ್ದೆ. ಅದು ನೋಡಿದರೆ ಉಂಟಲ್ಲ, ನಾವು ತೊಗೊಂಡ್ವಿ, ಬಟ್ ನನಗೆ ಅದು ರಿಯಲೈಸ್ ಆಗಿಲ್ಲ. ನಾವು ತೊಗೊಂಡಿದ್ವಿ, ನಾನು ಹೇಳಿದ್ದೆ, ಅದೆಲ್ಲ ನನಗೆ ನೆನಪಿರಲಿಲ್ಲ. ಫಸ್ಟ್ ಬ್ಯಾಂಗ್ಳೂರಿಗೆ ಬರುವಾಗ ನಾನು ಹೇಳಿದ್ದೆ ಹಸ್ಬೆಂಡ್ ಹತ್ರ, ಇಲ್ಲಿ ಯಾವುದೋ ಒಂದು ಹೆಸರು ಬರ್ತಾ ಇರಲಿಲ್ಲ ಬಾಯಲ್ಲಿ, ಚರ್ಚ್ ಉಂಟು, ಅದು ತುಂಬಾ ಒಳ್ಳೆಯದುಂಟು, ಮಿರಾಕಲ್ ಇದು ಚರ್ಚ್ ಅಂತ ಹೇಳಿದೆ. ಮತ್ತು ಗೂಗಲ್ ಮಾಡಿ ಲಾಸ್ಟ್ ದೊರ್ನಹಳ್ಳಿ ಅಂತ ಗೊತ್ತಾಯಿತು. ಸೊ ಬಂದ ನಂತರ ನಾನು ಆ ಜಾಗಕ್ಕೆ ಬಂದ ತಕ್ಷಣ, ಅಂದರೆ ಅವರು ಸ್ಟ್ಯಾಚ್ಯೂ ಎಲ್ಲಿ ಸಿಕ್ಕಿದೆ ಅದರದ್ದು ಒಂದು ಇದು ಮಾಡಿದ್ದಾರೆ. ಆ ಜಾಗಕ್ಕೆ ಬಂದ ತಕ್ಷಣ ನನಗೆ ನೆನಪಾಯಿತು, ನಾನು ಇಲ್ಲಿ ಹೇಳಿದ್ದಲ್ಲ. ಮತ್ತು ಅದು ಕೂಡ ಆ ಕಾರ್ ನಾವು ತಗೊಂಡ ನಂತರ ಫಸ್ಟ್ ಟ್ರಿಪ್ ನಮ್ಮದು ಮೈಸೂರೇ ಇತ್ತು. ಒಂದೊಂದು ಸಲ ನಮ್ಮ ಲೈಫಲ್ಲಿ ಆಗಿಬಿಡತ್ತೆ ಮಿರಾಕಲ್ಸ್, ಬಟ್ ನಮಗೆ ಗೊತ್ತಾಗಲ್ಲ ಅಷ್ಟೇ. ರಿಯಲೈಸ್ ಆಗೋದು ಸ್ವಲ್ಪ ಲೇಟಾಗಿ. ನನ್ನ ಮಗನಿಗೆ ಚರ್ಚಿಗೆ ಬಂದಾಗ ಫ್ಲವರ್ಸನ್ನು ಕಾರಲ್ಲಿ ಇಡೋದಂದರೆ ತುಂಬ ಇಷ್ಟ. ಅವನಿಗೆ ನಾವು ಫ್ಲವರ್ಸ್ ತೆಗೆಸಿ ಕೊಟ್ಟಿಲ್ಲ ಅಂತ ಬೇಜಾರಾಯಿತು. ನಾನು ಒಳಗಡೆ ತೆಗೆಯೋದು ಅಂತ ಅಂದ್ಕೊಂಡೆ. ಇತ್ತು ಹೂವು ದೇವರಿಗೆ ಇಟ್ಟದ್ದು, ಬಟ್ ನನಗೆ ಇಷ್ಟ ಆಗಿಲ್ಲ, ತೆಗೆಯೋದು ಬೇಡ ಅಂತ ಅನಿಸಿತು. ಸೊ ಅವನಿಗೋಸ್ಕರ ಅಂತ ಹೂ ತೆಗೆಸಿ ಕೊಡಲಿಕ್ಕೆ ಅಂತ ಹೇಳಿ ಬಂದ್ವಿ. 100 ರೂಪೀಸ್ ಏನೋ ಇತ್ತು, ಆದರೂ ಕೂಡ ನಾನು ಜಸ್ಟ್ ಕಾರಿಗಲ್ಲ ಅಂತ ಹೇಳಿ ತೆಗೆಸಿಕೊಟ್ಟೆ. ಯಾಕಂತ ಹೇಳಿದರೆ, ಈಗಿನ ಮಕ್ಕಳಿಗೆ ನಾವು ಸ್ವಲ್ಪನಾದರೂ ದೇವರ ಭಯವನ್ನು, ದೇವರ ಮೇಲೆ ಪ್ರೀತಿಯನ್ನು ಹುಟ್ಟಿಸಬೇಕು. ಸೊ ಅವನನ್ನು ಕರ್ಕೊಂಡು ಹೋಗಿ ನಾನು ಫಸ್ಟ್ ಪ್ರೇ ಮಾಡಿಸ್ಕೊಂಡು ತೊಗೊಂಡು ಬಂದೆ. ಅವನ ಹತ್ರನೇ ಹೇಳಿದೆ, ನೀನು ಪ್ರೇಯರ್ ಮಾಡು. ಅವನು ಹೇಳ್ತಾನೆ, ಸ್ವಲ್ಪ ಪ್ರೇಯರ್ಸ್ಗಳು ಅವನಿಗೆ ಗೊತ್ತುಂಟು. ಅವನೇ ಮಾಡಿ ಅದನ್ನು ಎತ್ಕೊಂಡು ಬಂದ. ಸೊ ಈಗ ನಾವು ಹೊರಡ್ತಾ ಇದ್ದೀವಿ. ಎಲ್ಲಿ ಸ್ಟ್ಯಾಚು ಸಿಕ್ಕಿದೆ ಅಲ್ಲಿ. ಆ್ಯಕ್ಚುಲಿ ಎಲ್ಲ ಕಡೆ ತುಂಬ ಜನ ಇದ್ದರು. ಯಾಕಂತ ಹೇಳಿದರೆ ಹಬ್ಬ ಹತ್ತಿರ ಬರ್ತಾ ಉಂಟು.
ಸೊ ಈ ಟೈಮಲ್ಲಿ ನಾವೇನ ನಡೀತಾ ಇರುತ್ತೆ ಐ ಥಿಂಕ್. ಮತ್ತು ಪೇಂಟಿಂಗ್ ಅದು ಇದು ಲೈಟಿಂಗ್ಸ್ ಅದೆಲ್ಲ ನಡೀತಾನೆ ಉಂಟು. ಸೊ ಎಲ್ಲ ಕಡೆ ಬ್ಯುಸಿಯಾಗಿ ಉಂಟು. ಆ್ಯಕ್ಚುಲಿ ಪೂಜೆ ಇತ್ತು, ನಾವು ನಿಲ್ಲೋದಂತ ಅಂದ್ಕೊಂಡ್ವಿ, ಬಟ್ ನಮಗೆ ಅಷ್ಟು ಟೈಮ್ ಇರಲಿಲ್ಲ. ನಮಗೆ ದೂರ ಕೂಡ ಉಂಟು, ಕವರ್ ಕೂಡ ಮಾಡಬೇಕು ಪ್ಲೇಸಸ್ ಅಂತ ಹೇಳಿದರೆ ಕಷ್ಟವೇ. ಮತ್ತು ಡೌನ್ ಅಲ್ಲ, ಇಲ್ಲಿಂದ ಇಳಿಯುವಾಗ ಸ್ವಲ್ಪ ಬೆಳಕಿರುವಾಗಲೇ ಹೋದರೆ ಒಳ್ಳೆಯದು ಅಂತ ಹೇಳಿ ಹೊರಡೋದಂತ ಆಯಿತು. ಸೊ ಅದರ ಮೊದಲು ನಾವು ಬಂದ್ವಿ ಮಗನನ್ನು ಕರ್ಕೊಂಡು. ಸ್ಟ್ಯಾಚ್ಯೂ ಎಲ್ಲಿ ಸಿಕ್ಕಿತ್ತು ಅಲ್ಲಿ ಪೇಂಟಿಂಗ್ ಕೆಲಸ ನಡೀತಾ ಇತ್ತು. ಸೊ ನಾನು ಜಾಸ್ತಿ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಿಲ್ಲ. ಸೊ ಈ ಜಾಗದಲ್ಲಿ ಸ್ಟ್ಯಾಚ್ಯೂ ಸಿಕ್ಕಿದ್ದು ನೀವು ಕೆಳಗೆ ನೋಡ್ಬೋದು. ಸ್ಟ್ಯಾಚ್ಯೂ ಉಂಟು, ಗದ್ದೆ ಉಳುವಾಗ ಸಿಕ್ಕಿದ್ದು ಸ್ಟ್ಯಾಚ್ಯೂ ಅದು. ಬಟ್ ಆ ಸ್ಟ್ಯಾಚ್ಯೂ ಒಳಗಡೆ ಉಂಟು ಆ್ಯಕ್ಚುಲ್ ಸ್ಟ್ಯಾಚ್ಯೂ. ಇದು ಜಸ್ಟ್ ಅವರು ಹೀಗೇ ಡಮ್ಮಿ ಮಾಡಿ ಇಟ್ಟಿದ್ದಾರೆ. ನಾನು ಒಳಗಡೆ ವಿಡಿಯೋ ಮಾಡಿಲ್ಲ, ಬಿಕಾಸ್ ಪೂಜೆಯ ಟೈಮಿಗೆ ರೆಡಿ ಮಾಡ್ತಾಯಿದ್ರು, ನನಗೆ ಸರಿ ಅಂತ ಅನಿಸಿಲ್ಲ ವಿಡಿಯೋ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಮಾಡಿಲ್ಲ. ಹಬ್ಬ ಗಮ್ಮತ್ತಿರತ್ತೆ ಅಂತೆ ಇಲ್ಲಿ ನಮ್ಮಮ್ಮ ಹೇಳ್ತಾಯಿದ್ರು. ಅಂದರೆ ನಾನು ಕೂಡ ನೋಡಿದ್ದೆ, ಓದಿದ್ದೆ. ತುಂಬ ಜನ ಆಗ್ತಾರೆ, ನಿಂತ್ಕೊಳ್ಳಿಕ್ಕೆ ಕೂಡ ಜಾಗ ಇರಲ್ಲ. ಅಮ್ಮ ಹಬ್ಬಕ್ಕೆ ಬಂದಿಲ್ಲ ಅಂತೆ, ಬಟ್ ನವೇನದ ಟೈಮಲ್ಲಿ ಬಂದಾಗಲೇ ಅಷ್ಟು ರಶ್ ಇರುತ್ತೆ ಅಂತೆ. ಹಾಗಂತ ನನ್ನ ಕಸಿನ್ಸ್ ಎಲ್ಲ ಬರ್ತಾ ಇರ್ತಾರೆ ಇಲ್ಲಿ. ಸೊ ಖುಷಿ ಆಯಿತು ಹೋಗಿ ಬಂದು ಅಲ್ಲಿ ನಂತರ ನನ್ನ ಮಗ ನೋಡಿ ಹೂ ಇಟ್ಟಿದ್ದಾನೆ ಆಲ್ರೆಡಿ. ಅದರ ನಂತರ ಒಂದು ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿದ್ವಿ, ತುಂಬ ಬಾಯಾರಿಕೆ ಆಗ್ತಾಯಿತ್ತು. ಸೊ ನಾವು ಜ್ಯೂಸ್ ಎಲ್ಲ ತೊಗೊಂಡೇ ಬಂದಿದ್ವಿ, ಗಾಡಿಯಲ್ಲಿ ಇತ್ತು ಜ್ಯೂಸ್. ಸ್ಪ್ರೈಟ್ ಎಲ್ಲ ಪರ್ಚೇಸ್ ಮಾಡಿದ್ವಿ, ಬಟ್ ಗ್ಲಾಸಸ್ ಸ್ವಲ್ಪ ಗಲೀಜು ಅಂತ ಅನಿಸಿತು. ಸೊ ನಮ್ಮಮ್ಮ ತೊಳೆದು ಕೊಡ್ತಾ ಇದ್ದಾರೆ ಜ್ಯೂಸ್ ಕುಡಿದು ಹೊರಡೋದು ನಾವು. ಆನ್ ದ ವೇಯಲ್ಲಿ ನಮಗೇನು ಜಾಸ್ತಿ ಅಂಗಡಿಗಳೇನು ಸಿಕ್ಕಿಲ್ಲ ಅಷ್ಟು. ಬಟ್ ಈ ಮರದ ಕೆಳಗೆ ನನಗೆ ತುಂಬ ಖುಷಿ ಆಯಿತು, ತಂಪಾಗಿತ್ತು. ಸೊ ನನ್ನ ಅಪ್ಪನ ಹತ್ರ ಹೇಳಿದೆ, ಈ ಥರ ಒಂದು ಮರದ ಕೆಳಗೆ ಮನೆ ಇದ್ದರೆ ಎಷ್ಟು ಒಳ್ಳೆಯದಲ್ಲ, ಫ್ಯಾನೇ ಬೇಕಂತ ಇಲ್ಲ ಅದಕ್ಕೆ. ಪಾಪ ಹೇಳೋದು ಮೊದಲೆಲ್ಲ ಇರ್ತಾ ಇತ್ತು, ಅದರದ್ದು ಟೊಂಕೆಲ್ಲ ಬಿದ್ದು ಮನೆ ಹಾಳಾಗ್ತದೆ, ಹಂಚು ಹಾಳಾಗತ್ತೆ ಅಂತ ಹೇಳಿ ತೆಗಿತಾರೆ ಅಂತ. ನೆಕ್ಸ್ಟ್ ಬಂದ್ವಿ ನಾವು ಮಡಿಕೇರಿ ತನಕ ಬಂದು ರೀಚ್ ಆಗಿದ್ದೀವಿ. ಈಗ ಮಡಿಕೇರಿಗೆ ಬರಲಿಕ್ಕೆ ಕಾರಣ ನಮ್ಮ ಅಮ್ಮನಿಗೆ ಗೋಲ್ಡನ್ ಟೆಂಪಲ್ ನೋಡಬೇಕಿತ್ತು. ನಾವು ಮೊನ್ನೆ ಬಂದು ನೋಡಿ ಹೋಗಿದ್ವಿ, ನಿಮಗೆ ಗೊತ್ತಿರ್ಬೋದು. ಬಟ್ ನಾನು ಯಾವತ್ತಾದರೂ ಯಾರಾದರೂ ಬೇರೆಯವರು ನೋಡಿಲ್ಲ ಅಂತ ಹೇಳಿದರೆ ಅವರಿಗೋಸ್ಕರ ಬಂದು ಇಳಿತೀನಿ. ನಾನು ಬೇಕಾದರೆ ಮೊನ್ನೆ ನೋಡಿದರೂ ಪರವಾಗಿಲ್ಲ, ಯಾಕಂತ ಹೇಳಿದರೆ ಬಂದು ಆಗಿದ್ದನ್ನು ಅವರಿಗೆ ತೋರಿಸಬೇಕಲ್ಲ. ಸೊ ನಾವು ಬಂದು ಹಿಡಿದ್ವಿ. ನಮ್ಮ ಅಮ್ಮನಿಗೆ ತುಂಬ ಖುಷಿ ಆಯಿತು, ಅವರು ವಿಡಿಯೋದಲ್ಲಿ ನೋಡಿದರು. ಯಾಕಂದರೆ ಕ್ಯಾನಿಷನಿಗೆಲ್ಲ ಕರ್ಕೊಂಡು ಬಂದಿದ್ದೆ ಅಲ್ಲ, ಅವರು ಫಸ್ಟ್ ಟೈಮ್ ಅಂತೆ ನೋಡೋದು ಗೋಲ್ಡನ್ ಟೆಂಪಲ್ ಆಗಲಿ, ಈ ಟಿಬೆಟಿಯನ್ ಪೀಪಲ್ಸ್ ಅಂದರೆ ಜನರನ್ನು. ತುಂಬ ಜೋರು ಮಳೆ ಆ ದಿನ, ಅದರಿಂದ ನಮಗೆ ತುಂಬ ಲೇಟ್ ಆಯಿತು. ಅಲ್ಲಿಯೇ ಕೊಡೆಯನ್ನು ನಾವು ಗಾಡಿಯಲ್ಲಿಟ್ಟು ಬಂದಿದ್ವಿ, ತಗೊಂಡು ಹೋಗಲಿಕ್ಕೆ ಕೂಡ ಅಷ್ಟು ಜೋರು ಮಳೆ. ಅಲ್ಲಿ ಕೂಡ ಸೇಮ್ ಪ್ರಾಬ್ಲಮ್, ಚಪ್ಪಲೀಸ್ಗಳನ್ನು ಒಂದು ಕಡೆ ಇಡಬೇಕಾಗ್ತದಲ್ಲ, ಆ ಚಪ್ಪಲಿ ತಗೊಳ್ಳಿಕ್ಕೆ ಅಲ್ಲಿ ತನಕ ಹೋಗಲಿಕ್ಕೇ ಜೋರು ಮಳೆ ಇತ್ತು. ಸೊ ಅಲ್ಲಿ ನಮ್ಮದು ಟೈಮ್ ತುಂಬ ಅಂದರೆ ತುಂಬ ವೇಸ್ಟ್ ಆಯಿತು. ಆದರೆ ಗ್ರೇಟ್ ಆಗ್ಬೋದ ಇಲ್ಲಿಯ ಮಕ್ಕಳು, ಯಾವಾಗಲೂ ಬಂದರೂ ಪ್ರೇಯರ್ ಮಾಡ್ತಾನೆ ಇರ್ತಾರೆ. ಸೊ ಆಶ್ವಿಲ್ ಹೇಳೋದು, ಇವರ ಲೈಫ್ ಎಷ್ಟು ಡೇಂಜರ್ ಕ್ರಿಟಿಕಲ್ ಆಗಿ ಇರುತ್ತೆ ನೋಡಿ ಅಲ್ಲ. ನಾವು ಎಷ್ಟು ಸಿಕ್ಕಿದ್ರೂ ನಮಗೆ ಸಾಕಾಗಲ್ಲ, ಎಷ್ಟು ಸುತ್ತಿದ್ರೂ ಸಾಕಾಗಲ್ಲ. ಅವರು ಪ್ರೇಯರಲ್ಲಿಯೇ ಅವರ ಟೈಮನ್ನು ಸ್ಪೆಂಡ್ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಹೇಗೋ ಒಂದು ಸ್ವಲ್ಪ ಮಳೆ ಕಡಿಮೆ ಆಯಿತು. ಅದರ ನಂತರ ನಾವು ಚಪ್ಪಲಿ ಒಂದು ತೊಗೊಂಡ್ವಿ, ಇಷ್ಟು ಜೋರಿತ್ತು, ಸ್ವಲ್ಪ ಏನಲ್ಲ ಇಷ್ಟಿತ್ತು. ಆದರೂ ಕೂಡ ನಾವು ಚಪ್ಪಲಿಯನ್ನು ತಗೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾರಿ ಅರ್ಧಕ್ಕೆ ಬಂದು ರೀಚ್ ಆದ್ವಿ. ಮತ್ತು ಪಾಪ ಹಸ್ಬೆಂಡ್ ಹೋಗಿ ಎಲ್ಲರಿಗೂ ಕೊಡೆ ತೊಗೊಂಡು ಬಂದರು. ಗಾಡಿಯಲ್ಲಿ ಕೊಡೆ ಇತ್ತು. ಕ್ರಿಸ್ಟನ್ ಹೊಸ ಕೊಡೆ ತೊಗೊಂಡಿದ್ದಾನೆ ಮೊನ್ನೆ ಬ್ಯಾಂಗ್ಳೂರಲ್ಲಿ ಮಾಲಲ್ಲಿ. ಅವನಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಬೇಕಲ್ಲ, ಸ್ಕೂಲಲ್ಲಿ ಈಗ ಕೊಡೆ ತೊಗೊಂಡು ಹೋಗಲ್ಲ, ಬಟ್ ಬಸ್ಸಿಗೆ ಹತ್ತುವ ತನಕ ಬೇಕಲ್ಲ. ಮತ್ತು ಡೈಲಿ ಕಿರಿಕಿರಿ ಬೇಡ, ನನ್ನದು ಕೊಡೆ ನನಗೆ ಕೊಡು, ಅದು ಇದು ಅಂತ ಹೇಳಿ ಅವನಿಗೆ ಒಂದು ಕೊಡೆ ತೊಗೊಂಡಿದ್ದೇವೆ. ಅವನಿಗೆ ಸ್ಪೈಡರ್ ಮ್ಯಾನಿದ್ದು ಫೋಟೋಸ್ ಎಲ್ಲ ಇಷ್ಟ, ಬಟ್ ಅವನಿಗೆ ಸ್ಪೈಡರ್ ಮ್ಯಾನ್ ಏನು ಮಾಡ್ತಾನೆ ಏನು ಕತೆ ಅವನಿಗೆ ಅಷ್ಟು ಐಡಿಯಾ ಇಲ್ಲ. ಅವನ ದಾರದ ಶೋಗಳನ್ನು ನೋಡಿಲ್ಲ ಕೂಡ. ಅಗೇನ್ ನಾವು ಇಲ್ಲಿ ಒಂದು ಸ್ವಲ್ಪ ಚಾಕ್ಲೇಟ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡಿ ರಾಜಶೇಖರ್ ಪಾರ್ಕಿಗೆ ಹೋದ್ವಿ. ಬಿಕಾಸ್ ನಮ್ಮ ಅಮ್ಮನಿಗೆ ನಿನ್ನೆ ಪಾರ್ಕ್ ತೋರಿಸುವಾಗ ಕತ್ತಲೆ ಇತ್ತು. ಸೊ ಅವರಿಗೆ ಫ್ಲವರ್ ಗಾರ್ಡನಲ್ಲಿ ಏನೂ ಕೂಡ ನೋಡಲಿಕ್ಕೆ ಸಿಕ್ಕಿಲ್ಲ. ಸೊ ಅವರಿಗೆ ಇಲ್ಲಿ ಒಂದು ಫ್ಲವರ್ಸ್ಗಳನ್ನೆಲ್ಲ ತೋರಿಸಿ ಪಾರ್ಕಲ್ಲಿ ಬೇಗ ಮುಗಿಸಿಯೇ ಹೋಗಬೇಕು ನಾವು. ಬಿಕಾಸ್ ಆಲ್ರೆಡಿ ಕತ್ತಲಾಗ್ತಾ ಬಂತು, ಮಳೆಯಿಂದ ನಮಗೆ ಅಲ್ಲಿ ಸ್ವಲ್ಪ ತುಂಬ ಟೈಮ್ ವೇಸ್ಟ್ ಆಯಿತು. ಅವರಿಗೆ ಖುಷಿ ಆಯಿತು ಇಲ್ಲಿ ಬಂದು. ಅವರಿಗೆ ವ್ಯೂ ನೋಡೋದಕ್ಕಿಂತ ಜಾಸ್ತಿಯಾಗಿ ಹೂವಿನ ಗಿಡ ಇಷ್ಟ ಆಯಿತು. ವ್ಯೂ ಇದು ಅವರಿಗೆ ಅಷ್ಟೇನು ಕ್ರೇಜ್ ಇಲ್ಲ.
ಅದರ ನಂತರ ಇಲ್ಲಿ ನನ್ನ ಮಗ ಸ್ವಲ್ಪ ಹಠ ಮಾಡ್ತಾ ಇದ್ದ, ಅವನಿಗೋಸ್ಕರ ಅಲ್ಲಿ ಹಸ್ಬೆಂಡ್ ಪಾರ್ಕಲ್ಲಿ ಆಟ ಆಡಿಸಲಿಕ್ಕೆ ಕರ್ಕೊಂಡು ಹೋದರು. ಆ್ಯಶ್ವಿಲ್ಗೆ ಮತ್ತು ನನಗೆ ಮತ್ತು ಹಸ್ಬೆಂಡಿಗೆ ಇಲ್ಲ, ಜಿಪ್ಲೈನಲ್ಲಿ ಸ್ವಲ್ಪ ಕೂತ್ಕೊಳ್ಳುವ ಕ್ರೇಜ್ ಇತ್ತು. ಸೊ ನಾವು ಹೋದ್ವಿ, ಹತ್ರ ಹೋದಾಗ ಜಿಪ್ಲೈನ್ ಮತ್ತು ನಮ್ಮ ಬೇರೆ ಬೇರೆ ಗೇಮ್ಸ್ಗಳಿಗೆ ಅವರನ್ನು ನೋಡಿ ನಮಗೆ ಬಾಯಿಗೆ ಬಂತು. ನಾನು ಹೇಳಿದೆ, ನಾನಂತೂ ಕೂತ್ಕೊಳ್ಳಲ್ಲ, ನಿಮಗೆ ಕೂತ್ಕೊಳ್ಳೋ ಮನಸ್ಸಿದ್ರೆ ಕೂತ್ಕೊಳ್ಬೋದು ಆ್ಯಶ್ವಿಲ್ ಅಂತ ಹೇಳಿದೆ. ಅವನಿಗೆ ಕೂಡ ಧೈರ್ಯ ಸಾಲಿಲ್ಲ. ಸೊ ಮತ್ತೆ ಇವನಿಗೆ ಒಂದು ಕಾರ್ನ್ ಏನೋ ಕೇಳ್ತಾ ಇದ್ದ, ಅದೊಂದು ತೆಗಿಸಿ ಕೊಂಡು ನಾವು ಆನ್ ದ ವೇಯಲ್ಲಿ ಒಂದು ಐಸ್ ಕ್ರೀಮ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಬಿಕಾಸ್ ಲೇಟ್ ಆಗಿತ್ತು ಅಂದರೆ ಹೇಳೋದೇ ಬೇಡ, ನಮಗೆ ಭಯ ಆಗಿ ಹೋಗಿದೆ. ಇಳಿಬೇಕಲ್ಲ, ಅತ್ತೆ ಬೊಬ್ಬೆ ಹಾಕ್ಕೊಳ್ತಾರೆ ಗೊತ್ತಿತ್ತು ನಮಗೆ. ಮತ್ತು ಆನ್ ದ ವೇ ಒಂದು ಡೌನ್ ಇಳಿದು ಆದ ನಂತರ ಒಂದು ಹೋಟೆಲಿಗೆ ನಿಲ್ಲಿಸಿದ್ವಿ. ಅಲ್ಲಿ ಟಿಕ್ಕ ಎಲ್ಲ ಏನೆಲ್ಲ ಆರ್ಡ್ರ್ ಮಾಡಿ ತಿಂದ್ಕೊಂಡ್ವಿ. ನಾನು ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ, ನನಗೆ ಲೇಟ್ ಆಗಿದ್ದಕ್ಕೆ ತಲೆನೇ ಓಡ್ತಾ ಇರಲಿಲ್ಲ. ಮತ್ತು ಫ್ರೂಟ್ಸ್ ಕೂಡ ಪರ್ಚೇಸ್ ಮಾಡಿದ್ವಿ ಅಲ್ಲಿ. ನಮ್ಮ ಅತ್ತೆಗೆ ಲೇಟ್ ಬಂದರೆ ಟೆನ್ಷನ್ ಆಗಲಿಕ್ಕೆ ಶುರುವಾಗೋದು. ಸೊ ನಾನು ಹೇಳಿದೆ, ಬೇಗ ತಗೊಳ್ಳಿ, ಒಂದು ಹೋಗಿ ಬಿಡೋಣ ಇಲ್ಲಿಂದ ಅಂತ ಹೇಳಿ. ಸೊ ನಾವು ಮತ್ತೆ ರೀಚ್ ಆದ್ವಿ. ದೇವರ ದಯೆಯಿಂದ ನಾವು ಮನೆಗೆ ಒಳ್ಳೆಯದಾಗಿ ರೀಚ್ ಆದ್ವಿ. ತುಂಬ ಲಾಂಗ್ ಹೋಗಿ ಬಂದ್ವಿ. ಈಗ ಕ್ಲೀನಿಂಗ್ ಮಾಡೋದು, ಕಾರೆಲ್ಲ ವಾಶ್ ಮಾಡ್ತಾ ಇದ್ದಾರೆ. ಆ್ಯಶ್ವಿಲ್, ಹಸ್ಬೆಂಡ್, ನನ್ನ ತಂದೆ, ಮಗ ಎಲ್ಲ ಸೇರಿ ಗಾಡಿ ವಾಶ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಟು ಗಾಡ್ ಅಂತಲೇ ಹೇಳಬೇಕು. ಬಿಕಾಸ್ ನಾವು ತುಂಬಾ ಲಾಂಗ್ ಹೋಗಿದ್ವಿ. ಸೊ ಲಾಂಗ್ ಹೋಗಿ ಒಳ್ಳೆಯದಾಗಿ ಬಂದು ರೀಚ್ ಆಗಿದ್ವಿ. ಸೊ ಗೈಸ್, ನೀವು ನೋಡಿದ್ವಿ ನಮ್ಮ ಹೋಲ್ ಟ್ರಿಪ್ ಜರ್ನಿಯನ್ನು. ನಿಮಗೆ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನಗೆ ಕೂಡ ತುಂಬ ಇಷ್ಟ ಆಯಿತು. ನಮ್ಮ ಬ್ಯುಸಿ ಲೈಫಲ್ಲಿ ನಮಗೆ ಇಯರ್ಲಿ ಒನ್ ಹಾಲಿಡೇ ತೊಗೊಳ್ಳೇಬೇಕು. ದುಡ್ದಿಟ್ಟು ಯಾರಿಗೋಸ್ಕರ ಇಟ್ಟು ಹೋಗೋದು ಗೊತ್ತಿಲ್ಲ. ಸೊ ನಮಗೋಸ್ಕರ ಜೀವಿಸೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.